ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಮತ್ತು ಬಾಲನಟರು ಅಂತ ಹೇಳ್ಬೋದು. ಅವರು ಈಗ ಇನ್ನಿಲ್ಲ ಅನ್ನೋದು ನಿಜಕ್ಕೊಂದು ಆಗತ್ತೆ ಕರೆಸೋದು ಏನಪ್ಪ ಹಂಗಾರೆ ಏನಾಯಿತು ರೀ ನೋಡೋಣ ಬನ್ನಿ. ಅದಕ್ಕೂ ಚಾನ್ಸ್ ಕೊಟ್ಟು ಸಬ್ಸ್ಕ್ರೈಬ್. ಸೂರ್ಯವಂಶ ಸಿನಿಮಾ 2000 ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಕೂಡ ಹೇಳ್ಬೋದು. ಈ ಸಿನಿಮಾವನ್ನು ಹಿಂದಿಗೂ ಸಹ ಟಿ ವಿಲಿ ಹಾಕಿದ್ರೆ ಎಲ್ಲರೂ ಕೂಡ ಕೂತ್ಕೊಂಡು ನೋಡೋಂಥದ್ದು. ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಸಂದರ್ಭದಲ್ಲಿ ಇವರಿನ್ನು ಬಾಲನಟ ಅದ್ಭುತವಾಗಿ ಅಭಿನಯ ಮಾಡಿದರು. ಇನ್ನೂ ಇದರಲ್ಲಿ ಕಾಣಿಸ್ಕೊಂಡಿದ್ದಂಥ ಬಾಲನಟ ಶಶಾಂಕ್ ಅವರು ಇದೀಗ ಬರ್ಲಿನಲ್ಲಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು. ಈ ಸದ್ಯ ಅವರು ಇತ್ತೀಚೆಗೆ ಬೆಂಗಳೂರು ಒಂದು ಸಿನಿಮಾ ನೋಡೋಕ್ಕೆ ಅಂತ ಬಂದಿರೋ ಕಾರ್ಯಕ್ರಮ ನಿಮಿತ್ತವಾಗಿ ಬಂದಾಗ ಅಲ್ಲಿ ಯಾರೋ ಗುರುಸಿ ಅವ್ರನ್ನ ಮಾತಾಡ್ಸಿದ್ರು. ಸರ್ ನೀವು ನಿಜಕ್ಕೆ ಸೂರ್ಯವಂಶ ಬಾಲನಟ ನಂಬಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ, ಹೌದು ನಾನು ಅದರಲ್ಲಿ ಕೂಡ ಅಭಿನಯ ಮಾಡಿದೆ. ತದನಂತರ ನಮ್ಮಣ್ಣ ಸಿನಿಮಾ 2005ರಲ್ಲಿ ಮಾಡಿದೆ. ಅದಾದ ನಂತರ ನಾನು ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟೆ. ಸದ್ಯ ಈಗ ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬರ್ಲಿನಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಮುಂದಿನ ದಿನದಲ್ಲಿ ಯಾವತ್ತಾದ್ರೂ ಸಿನಿಮಾಗೆ ಅವಕಾಶ ಸಿಕ್ಕರೆ ಬರ್ತೀನಿ. ಆದರೆ ಸಿನಿಮಾದಲ್ಲಿ ಈಗಲಂತೂ ಗೊತ್ತಲ್ಲ, ಇವಾಗಿರೋರಿಗೆ ಅವಕಾಶಗಳಿಲ್ಲ. ನಮ್ಮಂತರು ಎಲ್ಲಿ ಕೊಡ್ತಾರೆ ಸದ್ಯ. ನನ್ನೊಟ್ಟಿಗೆ ಸಿನಿಮಾ ರಂಗದ ಸಂಪೂರ್ಣ ಟಚ್ ಬಿಟ್ಟೋಗಿದೆ. ಯಾರೂ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಅವಾಗೆಲ್ಲ ಕಾಂಟ್ಯಾಕ್ಟ್ ಇತ್ತು ನನಗೆ, ಈಗಿಲ್ಲ ಅಂತೇಳಿ ತುಂಬನೇ ಭಾವನಾತ್ಮಕವಾಗಿ ಮಾತಾಡ್ತಾರೆ ಸೂರ್ಯವಂಶ ಬಾಲ.